ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಜ್ಯೋತಿ. ಇವತ್ತು ನಾನು ನಿಮಗೆ ಈರುಳ್ಳಿ ಯೂಸ್ ಮಾಡ್ದಲೆ ಹೇಗೆ ಪಟಾಪಟ್ ಅಂತ ಚಿತ್ರಾನ್ನ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ತುಂಬ ಬೇಗ ಆಗುತ್ತೆ. ಈಗ ಸಡನ್ನಾಗಿ ಮಾಡ್ಕೋಬೇಕು ಅಂದರೆ ಬೇಗ ಬೇಗ ಆಗಿ ಬೇಗ ತಿನ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ನಂತರ ಅದಕ್ಕೆ ಸಾಸಿವೆ ಹಾಕಿ ಅದು ಚಟಪಟ ಸಿಡಿಯೋ ತನಕ ನೋಡ್ಕೊಳ್ಳಿ. ನಂತರ ಇದಕ್ಕೆ ಕಡಲೆ ಬೀಜ ಹಾಕಿ ಅದನ್ನು ಬ್ರೌನ್ ಬರೋವರೆಗೆ ಸ್ವಲ್ಪ ಲೈಟಾಗಿ ಕಂದು ಬರೋವರೆಗೆ ಹುರ್ಕೊಳ್ಳಿ. ನಂತರ ಇದಕ್ಕೆ ಕರಿಬೇವು ಹಾಕಿ ಸ್ವಲ್ಪ ಸಿಡಿಯುತ್ತೆ, ಸ್ವಲ್ಪ ದೂರದಿಂದನೇ ಹಾಕಿ. ನಂತರ ಇದಕ್ಕೆ ಉದ್ದಿನಬೇಳೆ ಹಾಕಿ ಅದು ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಹೆಚ್ಚಿದಂಥ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಬೀಜ ಎಲ್ಲ ಅದರೊಳಗಡೆ ನೀಟಾಗಿ ಸೇರ್ಕೋಬೇಕು. ಅದಾದ ನಂತರ ಹೆಚ್ಕೊಂಡಿರೋ ಕೊತ್ತಂಬರಿ ಹಾಕಿ ಮತ್ತೆ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಅರಿಶಿನ ಹಾಕಿ ಅರಿಶಿನ ನೀಟಾಗಿ ಮಸಾಲೆಗೆ ಹಚ್ಕೋಬೇಕು. ನೆಕ್ಸ್ಟ್ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಟ್ಕೊಂಡಿರೋ ಬಿಸಿಯಾದ ಅನ್ನನ ಉಡುಡಿ ಮಾಡಿ ಇಟ್ಕೊಂಡಿರಿ. ಆ ಉಡಿಯಾದ ಅನ್ನನ ಹಾಕಿ ಚೆನ್ನಾಗಿ ಕಲಸಿ. ಇದಕ್ಕೆ ಮೇಯ್ನ್ ಐಟಮ್ ಅಂದ್ರೆ ನಿಂಬೆಹಣ್ಣು. ನೆಕ್ಸ್ಟ್ ನಮ್ಗೆ ಎಷ್ಟು ಬೇಕಷ್ಟು ಹುಳಿಗೆ ರುಚಿಗೆ ಬೇಕಷ್ಟು ನಿಂಬೆಹಣ್ಣು ಹಾಕ್ಕೊಳ್ಳಿ. ನಿಂಬೆಹಣ್ಣು ಹಾಕಿ ನೆಕ್ಸ್ಟ್ ನಂತರ ಅದಕ್ಕೆ ಕೊಬ್ಬರಿ ತುರಿ ಹಾಕಿ ತುಂಬ ಚೆನ್ನಾಗಿರುತ್ತೆ. ಕೊಬ್ಬರಿ ತುರಿ ಇಲ್ಲ ಅಂದರೆ ಈ ಚಿತ್ರಾನ್ನ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಕೊಬ್ಬರಿ ತುರಿ ನಿಮ್ಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಹಾಕ್ಕೊಳ್ಳಿ. ಇವಾಗ ಪಟಾಪಟ್ ಚಿತ್ರಾನ್ನ ರೆಡಿ. ತಿನ್ನಿ, ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.